ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಬನ್ನಿ ಇವತ್ತಿನ ಮಾರ್ಕೆಟ್ನ ಒಂದು ಚಿತ್ರಣ ಹಾಗೂ ಒಳಚಿತ್ರಗಳನ್ನ ನೋಡ್ಕೊಂಬರೋಣ. ಓಕೆ, ಮೊದಲನೇದಾಗಿ ಇವತ್ತಿನ ತಾರೀಕು ಬಂದು 29 ಮೇ 2025. ಸೊ ಇವತ್ತಿನ ನಿಫ್ಟಿ 0.33% ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ. ನಿಫ್ಟಿ 0.39% ಮೇಲಕ್ಕೆ ಅಪ್ಪಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 0.23% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ 0.55% ಅಪ್ಸೈಡ್. ನಿಫ್ಟಿ ಸ್ಮಾಲ್ ಕ್ಯಾಪ್ 0.59% ಅಪ್ಸೈಡ್. ಸೊ ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ ಅಡ್ವಾನ್ಸ್ ಕಡೆ 1366 ಸ್ಟಾಕ್ಸ್ ಅಡ್ವಾನ್ಸ್ ಕಡೆ ಇದ್ದಾರೆ. ಡಿಕ್ಲೈನ್ ಕಡೆ 1137 ಸ್ಟಾಕ್ಸ್ ಡಿಕ್ಲೈನ್ ಕಡೆ ಇದೆ. ಅಂದ್ರೆ ಹೆಚ್ಚು ಕಮ್ಮಿ ಸಮ ಇದ್ದಾರೆ. ಸೊ ಹಾಗಾಗಿ ಇವತ್ತು ಕೆಲವರ ಪೋರ್ಟ್ಫೋಲಿಯೋ ಒಂದು ನ್ಯೂಟ್ರಲ್ ಆಗಿ ಪರ್ಫಾರ್ಮ್ ಮಾಡಿರೋಕ್ಕೆ ಸಾಧ್ಯ ಆಗಿರುತ್ತೆ. ಯಾಕೆಂದ್ರೆ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲಿ ನಾವು ಕಂಡುಹಿಡಿಬಹುದು. ಸೊ ಸುಮಾರು ಜನರ ಪೋರ್ಟ್ಫೋಲಿಯೋ ಇವತ್ತು ಒಬ್ಬರ ಪೋರ್ಟ್ಫೋಲಿಯೋದಲ್ಲಿ ಯಾವುದು ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಜಾಸ್ತಿ ಇರುತ್ತೋ ಅವ್ರದ್ದು ಖಂಡಿತ ನಿಫ್ಟಿನ ಬೀಟ್ ಮಾಡಿರುತ್ತೆ. ಸೊ ಇಲ್ಲ ಬರೀ ನಿಫ್ಟಿದೇ ಇದ್ರೆ ಖಂಡಿತ ಒಂದು ಸಮಪಾಲಿನ ಒಂದು ಪೋರ್ಟ್ಫೋಲಿಯೋ ಪ್ರದರ್ಶನ ನಾವು ಇವತ್ತು ನೋಡಬಹುದು. ಸೊ ಇದು ಇವತ್ತು ನಿಫ್ಟಿಯ ಒಂದು ಚಿತ್ರಣ, ಒಂದು ಮಾರ್ಕೆಟ್ ಇಂಡೆಕ್ಸ್ನ ಒಂದು ಚಿತ್ರಣನ ನೋಡಿದ್ವಿ. ಅದೇ ತರ ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ ನಾವು ನೋಡಿದ್ರೆ, ಸೊ ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ ಅಲ್ಲಿ ನಿಫ್ಟಿ ಮೆಟಲ್ 1.21% ಇದೆ ಇವತ್ತು ಹೈಯೆಸ್ಟ್, ಫಾಲೋಡ್ ಬೈ ನಿಫ್ಟಿ ರಿಯಲ್ಟಿ, ಅದು ಫಾಲೋಡ್ ಬೈ ನಿಫ್ಟಿ ಫಾರ್ಮಾ 0.92%. ಸೊ ಉಳಿದಂತೆ ಇನ್ನೆಲ್ಲ ಸೆಕ್ಟರ್ಗಳು ನೋಡಿ ಒಂದು ಮೀಡಿಯಂ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಏನ್ ರೀಸನ್ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದ್ದಾಗ ಇವತ್ತು ಬೆಳಗ್ಗೆಯಿಂದ ನಿಫ್ಟಿ ತುಂಬಾ ನ್ಯೂಟ್ರಲ್ ಪರ್ಫಾರ್ಮೆನ್ಸ್, ಅಂದ್ರೆ ನಿಮ್ಗೆ +10 ಅಥವಾ -10 ಅಂದ್ರೆ ಡೇಸ್ ಕ್ಲೋಸಿಂಗ್ ನಿನ್ನೆ ಏನ್ ಕ್ಲೋಸ್ ಆಗಿತ್ತು ಅದರಿಂದ +10 ಅಥವಾ -10 ಇಷ್ಟರಲ್ಲೇ ನಿಫ್ಟಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಟಾಡ್ಸಿದಾನೆ. ಲಾಸ್ಟ್ ಒಂದು 10 ನಿಮಿಷ ಅಥವಾ ಕಾಲ್ ಗಂಟೆ ಇರಬೇಕಾದ್ರೆ ಮಾತ್ರ 130 ಪಾಯಿಂಟ್ಸ್ ಮೇಲೆ ಹೋಗಿತ್ತು ಅಲ್ವಾ? ಸೊ ಅದು ಏನಕ್ಕೆ ಮೇಲಕ್ಕೆ ಹೋಯ್ತು, ಹೇಗೆ ಮೇಲಕ್ಕೆ ಹೋಯ್ತು, ಏನಕ್ಕೆ ಅನ್ನೋದನ್ನ ನಾವು ಇವತ್ತು ನೋಡೋಣ. ಸೊ ನಿಫ್ಟಿ ಇವತ್ತು ಏನಕ್ಕೆ ಲಾಸ್ಟ್ ಒಂದು 15 ಮಿನಿಟ್ಸ್ ಇರಬೇಕಾದ್ರೆ ಮೇಲಕ್ಕೆ ಹೋಯ್ತು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ನೋಡಿ, ಸೆನ್ಸೆಕ್ಸ್ ಅಂಡ್ ನಿಫ್ಟಿ 50 ಎಂಡ್ಸ್ ಆಫ್ ಲೋಸ್ ಎಮಿಡ್ ವಾಲಟಿಲಿಟಿ. ಸೊ ಇವತ್ತು ವಾಲಟಿಲಿಟಿ ನ ಎಂಡ್ ಮಾಡಿದೆ ನಿಫ್ಟಿ. ವಾಲಟಿಲಿಟಿ ಇದ್ರೂ ನಿಫ್ಟಿ 2 ಡೇ ಲಾಸ್ ನ ಒಂದು ಸ್ನ್ಯಾಪ್ ಮಾಡಿದೆ. ಏನಕ್ಕೆ ಅಂತ ನೋಡಿದ್ರೆ ಅಹೆಡ್ ಆಫ್ ಎಕ್ಸ್ಪೈರಿ, ಇವತ್ತು ಟ್ರೇಡಿಂಗ್ ಅಲ್ಲಿ ಎಕ್ಸ್ಪೈರಿ ಡೇ ಇತ್ತು. IT ರಿಯಾಲಿಟಿ ಸ್ಟಾಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇದು ಮೈನ್ ಕಾರಣಗಳು. ಇದರದ್ದು ಡೀಟೇಲ್ ಆರ್ಟಿಕಲ್ನ ಒಂದ್ಸತಿ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಏನಕ್ಕೆ ಇವತ್ತು ನಿಫ್ಟಿ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ, ಸೊ ಈಕ್ವಿಟಿ ಬೆಂಚ್ ಮಾರ್ಕ್ಸ್ ಏನಿದೆ ರಿಕವರ್ಡ್ ಫ್ರಮ್ ಇಂಟ್ರಾಡೇ ಲೋ. ಇಂಟ್ರಾಡೇ ಲೋ ಏನಿರುತ್ತೆ ಅದರಿಂದ ರಿಕವರಿ ಆಯಿತು. ಸೊ ರಿಕವರಿ ಆದಾಗ ಏನಾಯಿತು, ಸೆಷನ್ ಏನಿತ್ತು ಇವತ್ತಿನ ಸೆಷನ್ ಅಂದ್ರೆ 3:30 ಏನ್ ಮುಗಿಬೇಕಾಗಿತ್ತು ಅದು ಗೇನ್ಸ್ ಅಲ್ಲಿ ಹೋಗಿ ಕ್ಲೋಸ್ ಆಗಿದೆ. ಅಂದ್ರೆ ಲಾಸ್ ಅಲ್ಲ, ಗೇನ್ ಅಲ್ಲಿ ಹೋಗಿ ಅಂದ್ರೆ ಪ್ಲಸ್ ಸೈಡ್ ಅಲ್ಲಿ ಹೋಗಿ ಕ್ಲೋಸ್ ಆಗಿದೆ. ಸೊ ಇದಕ್ಕೆ ಏನ್ ಸಪೋರ್ಟ್ ಮಾಡಿದೆ, ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಸ್ಟಾಕ್ಸ್ ಮತ್ತೆ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಆಗ್ಲೇ ಹೇಳ್ದಂಗೆ ಇವೆರಡು ತುಂಬಾ ಸಪೋರ್ಟ್ ಮಾಡಿದಾವೆ. ಸೊ ಮಾರ್ಕೆಟ್ ರಿಮೈಂಡ್ ವಾಲಟೈಲ್ ಅಹೆಡ್ ಆಫ್ ದ ಮಂತ್ಲಿ ಎಕ್ಸ್ಪೈರಿ. ಸೊ ಮಂತ್ಲಿ ಎಕ್ಸ್ಪೈರಿ ಇರೋ ಕಾರಣ ವಾಲಟೈಲ್ ಆಗಿತ್ತು. ಕೀ ಇಂಡಸ್ಟ್ರೀಸ್ ಕ್ರೂಷಿಯಲ್ ಲೆವೆಲ್ಸ್ನ ಉಳಿಸ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆದ. ಸೊ IT ಸ್ಟಾಕ್ಸ್ ಏನಕ್ಕೆ ಒಂದು ಬೈಯಿಂಗ್ ಮೊಮೆಂಟಮ್ನ ತೋರಿಸ್ತು ಅಂದ್ರೆ, ನಿನ್ನೆ ಅಮೆರಿಕದ ಕೋರ್ಟ್ ಟ್ರಂಪ್ ಹಾಕಿದ್ದ ಟ್ಯಾರಿಫ್ಗಳನ್ನ ಬ್ಲಾಕ್ ಮಾಡಿದ್ದಾರೆ. ಸೊ ಟ್ರಂಪ್ ಅವರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಅವರು ಮಾರ್ಕೆಟ್ ಅನ್ನು ಆಡಿಸ್ಬೋದು, ಅವರು ನಾವೇ ವರ್ಲ್ಡ್ ನಂಬರ್ 1 ಅನ್ನೋದನ್ನ ಎತ್ತಿ ತೋರಿಸೋದಕ್ಕೆ ಸೊ ಈ ತರ ಹಿಗ್ಗಾಮುಗ್ಗಾ ಟ್ಯಾರಿಫ್ಗಳನ್ನ ಬೇರೆ ದೇಶದ ಮೇಲೆ ಹಾಕಿದ್ದಾರೆ. ಸೊ ಈ ತರ ಟ್ಯಾರಿಫ್ಗಳನ್ನ ಹಾಕಿದಾಗ ಒಂದು ಟ್ರೇಡ್ ರಿಲೇಷನ್ ಏನಿದೆ ಇದು ಪರಸ್ಪರ ದೇಶಗಳು ಕಳ್ಕೊಂತವೆ, ಒಂದು ಒಳ್ಳೆ ರಿಲೇಶನ್ಶಿಪ್ ನ ಕಟ್ಕೊಂತವೆ. ಸೊ ಇದನ್ನ ಗಮನಿಸಿದ ಒಂದು US ಕೋರ್ಟ್ ಅವರು ಹಾಕಿದ ಟ್ಯಾರಿಫ್ಗಳನ್ನ ಬ್ಲಾಕ್ ಮಾಡಿದ್ದಾರೆ. ಸೊ ಇದು ಸೆಂಟಿಮೆಂಟ್ ನ ಬೂಸ್ಟ್ ಮಾಡಿದೆ. ಆಕ್ಚುಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಸೆಂಟಿಮೆಂಟ್ ಇದರಿಂದ ಬೂಸ್ಟ್ ಆಗೋದಾಗಿದ್ರೆ ಬೆಳಗ್ಗೆಯಿಂದಾನೇ ಮೇಲಕ್ಕೆ ಹೋಗ್ಬೇಕಾಗಿತ್ತು. ಬಟ್ ಲಾಸ್ಟ್ ಅಲ್ಲಿ ಮೇಲಕ್ಕೆ ಹೋಗಿದೆ, ಮೇನ್ಲಿ ಬಿಕಾಸ್ ಆಫ್ ದ ಮಂತ್ಲಿ ಎಕ್ಸ್ಪೈರಿ. ಸೊ ಈ ಮಂತ್ಲಿ ಎಕ್ಸ್ಪೈರಿ ಏನಿತ್ತು ಇದಕ್ಕೋಸ್ಕರ ಮೇಲಕ್ಕೆ ಹೋಗಿದೆ. ಇನ್ನು ನಿಫ್ಟಿ ಈ ತರ ಯಾವಾಗ್ಲೂ ಪರ್ಫಾರ್ಮ್ ಮಾಡಿದಾಗ ತುಂಬಾ ಆರ್ಟಿಕಲ್ಸ್ ಪಬ್ಲಿಷ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಮೇನ್ ಬೋಫಾ ಅಂದ್ರೆ ಬ್ಯಾಂಕ್ ಆಫ್ ಅಮೆರಿಕಾ, ಇದರ ಹೆಡ್ ನಮ್ಮ ಭಾರತೀಯರಾದ ಅಮಿತ್ ಶಾ ಅನ್ನೋರು. ಸೊ ಇವ್ರು ಏನ್ ಹೇಳಿದ್ದಾರೆ, ನಿಫ್ಟಿ ನಿಯರ್ ಪೀಕ್ ಫಾರ್ ನೌ, ಅಂದ್ರೆ ಈಗ ಏನಿದೆ ನಿಫ್ಟಿ ಇದು ನಿಯರ್ ಪೀಕ್ ಅಂದ್ರೆ ಇನ್ನೂ ಆಲ್ ಟೈಮ್ ಹೈ ಹೋಗಿಲ್ಲ, ಬಟ್ ಆಲ್ ಟೈಮ್ ಹೋಗೋದಕ್ಕೆ
ತುಂಬ ನಿಯರ್ ಆಗಿದೆ ಆಸ್ ಆಫ್ ನೌ. ಸೊ ರಿಟರ್ನ್ಸ್ ಟು ಸ್ಟೇ ಲಿಮಿಟೆಡ್, ಅಂದರೆ ಇದರಿಂದ ರಿಟರ್ನ್ಸ್ ಜಾಸ್ತಿ ಬರಲಿಕ್ಕಿಲ್ಲ, ಒಂದು ಲಿಮಿಟೆಡಲ್ಲಿ ಬರುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಸೊ ಬ್ಯಾಂಕ್ ಆಫ್ ಅಮೆರಿಕಾ ಸೆಕ್ಯೂರಿಟೀಸ್ ಇವರು ಏನು ಹೇಳಿದ್ದಾರೆ ಅಂದರೆ ಮೊಮೆಂಟಮ್ ಕಾಷಿಯಸ್ ಆಗಿರೋಕ್ಕೆ ಹೇಳಿದ್ದಾರೆ. ಯಾವುದ್ರ ಮೇಲೆ? ಮೊಮೆಂಟಮ್ ಡ್ರಿವನ್ ಸೆಕ್ಟರ್ಸ್. ಯಾವ್ದ್ಯಾವುದು ಮೊಮೆಂಟಮ್ ಡ್ರಿವನ್ ಸೆಕ್ಟರ್ಸ್? ರೈಲ್ವೇಸ್, ಡಿಫೆನ್ಸ್, ಪಬ್ಲಿಕ್ ಸೆಕ್ಟರ್, ಇವೆಲ್ಲವೂ ಕೂಡ ಒಂದು ಮೊಮೆಂಟಮ್ ಇವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋವು ಇವೇನೆ. ಹಾಗಾಗಿ ಇದರಲ್ಲಿ ಸ್ವಲ್ಪ ಕಾಷನ್ ಅಂದರೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅನ್ನೋದನ್ನ ನಮಗೆ ಹೇಳಿದ್ದಾರೆ. ಸೊ ಇದಲ್ಲದೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ರಿಸರ್ಚ್ ಮಾಡಿದ್ರೆ ನಮಗೆ ಸಿಗುತ್ತೆ ಹೆಡ್ ಆಫ್ ಇಂಡಿಯಾ ರಿಸರ್ಚ್ ಅಟ್ ಬೋಫಾ ಸೆಕ್ಯೂರಿಟೀಸ್. ಸೊ ಬೋಫಾ ಸೆಕ್ಯೂರಿಟೀಸ್ ಅನ್ನೋದು ಒಂದು ಬ್ರೋಕರೇಜ್ ಕಂಪನಿ ಅಮೆರಿಕದು. ಸೊ ಅದ್ರದ್ದು ಹೆಡ್ ಅಮಿತ್ ಶಾ ಇವರು ಏನು ಹೇಳಿದ್ದಾರೆ ಅಂದರೆ, ಸೊ ಇವಾಗ ನಿಫ್ಟಿ ಟು ಮೂವ್ ಸೈಡ್ ವೇಸ್ ಆಸ್ ಆಫ್ ನೌ. ಸೊ ಸದ್ಯದ ಮಟ್ಟಿಗೆ ನಿಫ್ಟಿ ಸೈಡ್ ವೇಸ್ ಮೂವ್ ಆಗುತ್ತೆ. ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಏನಿದ್ದಾರೆ ಇವರು ಈ ಸಜೆಸ್ಟ್ ಟೇಕಿಂಗ್ ಸಮ್ ಪ್ರಾಫಿಟ್ಸ್. ಸೊ ಆಗಾಗ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಲಾಂಗ್ ಟರ್ಮ್ ಪ್ರಾಫಿಟ್ಸ್ಗೆ ಸೊ 2-3 ವರ್ಷ ಬೀಳೋರು ಸೊ ರಿಟರ್ನ್ಸ್ ಲಿಮಿಟೆಡ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ವ್ಯಾಲ್ಯೂಯೇಷನ್ಸ್ ಬಗ್ಗೆ ಏನಾದ್ರು ಹೇಳಿದಾರಾ? ಹೌದು, ಹೇಳಿದ್ದಾರೆ. ವ್ಯಾಲ್ಯೂಯೇಷನ್ಸ್ ಆರ್ ಫುಲ್. ಕ್ಲಿಯರ್ಲಿ ವಿ ಕಾಂಟ್ ಫಾಲ್ಟ್ ದ ಲಾಂಗ್ ಟರ್ಮ್ ಡ್ರೈವರ್ಸ್ ಆರ್ ದ ಗ್ರೋತ್ ಇನ್ ಇಂಡಿಯಾ. ಸೊ ವ್ಯಾಲ್ಯೂಯೇಷನ್ ನಿಫ್ಟಿದು 19 ಇದ್ದಾಗ ಚೆನ್ನಾಗಿ ಬೈ ಆಯಿತು, ಒಂದು ಬಾಟಮ್ ಫಾರ್ಮೇಷನ್ ಆಯಿತು. ಈಗ ನಿಫ್ಟಿಯ ವ್ಯಾಲ್ಯೂಯೇಷನ್ ಒಂದು 22 ಹತ್ತತ್ರ ಹೋಗಿದೆ. ಸೊ 22.3 ಹತ್ತತ್ರ ಹೋಗಿದೆ. ಸೊ ಹಾಗಾಗಿ ವ್ಯಾಲ್ಯೂಯೇಷನ್ಸ್ ಕರೆಕ್ಟ್ ಆರ್ ಫುಲ್ ಅಂದರೆ ಕರೆಕ್ಟ್ ಇದೆ ನಿಫ್ಟಿದು ವ್ಯಾಲ್ಯೂಯೇಷನ್ಸು. ಸೊ ಬಟ್ ಮ್ಯಾಕ್ರೋ ಸ್ಟೋರಿ ಏನು ಹೇಳಿದೆ, 22 ಟೈಮ್ಸ್ ಅಟ್ ನಿಫ್ಟಿ ಅಂದರೆ ನಿಫ್ಟಿಗಿಂತ ಒಂದು 25 ಟೈಮ್ಸ್ ಕರೆಕ್ಟ್ ಆಗಿದೆ ಒಂದು ಮ್ಯಾಕ್ರೋ ಸ್ಟೋರಿ ಅಂತ ಹೇಳಿದ್ದಾರೆ. ಸೊ ನಿಫ್ಟಿಯ ಒಂದು ಟೆಕ್ನಿಕಲ್ ಚಾರ್ಟ್ನ ನಾವು ನೋಡಿದ್ರೆ ಯಾವತ್ತು ಚಾರ್ಟ್ಸ್ ನಮಗೆ ಒಂದು ಸಿಚುಯೇಷನ್ನ ಹೇಳುತ್ತೆ, ಅದು ಟೆಕ್ನಿಕಲ್ ಚಾರ್ಟ್ ಮುಖಾಂತರನೇ ನಾವು ಹೋಗಬೇಕು. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಇರೋ ಕಾರಣ ನಮಗೆ ಚಾರ್ಟ್ ಮಾಡೋದು ತುಂಬ ಗೊತ್ತಿರಬೇಕು. ಸೊ ಇಲ್ಲಿ ನಿಫ್ಟಿಯ ಆಲ್ ಟೈಮ್ ಹೈ ಬಂದು 26,000 ಒಂದು 100 ಅಥವಾ 200 ಹತ್ತತ್ರ ಇರ್ಬೋದು. ಸೊ ಆಲ್ ಟೈಮ್ ಹೈಯಿಂದ ನಿಫ್ಟಿ ನಿಯರ್ಲಿ ನಿಮಗೆ 15% ಕ್ರ್ಯಾಶ್ ಆಗಿತ್ತು ಅಲ್ವಾ? ಅಂದರೆ 22,200ವರೆಗೂ ನಿಫ್ಟಿ ಬಂದಿತ್ತು. ಸೊ ಅದಾದಮೇಲೆ ಫಸ್ಟ್ ಬ್ರೇಕ್ಔಟ್ ಇಲ್ಲಿ ಕೊಡ್ತು, ಸೆಕೆಂಡ್ ಬ್ರೇಕ್ಔಟ್ ಇಲ್ಲಿ ಕೊಡ್ತು, ಥರ್ಡ್ ಬ್ರೇಕ್ಔಟ್ ಈ ಲೈನಲ್ಲಿ ಆಯಿತು. ಸೊ ಅದಾದಮೇಲೆ ಸ್ವಲ್ಪ ಮೇಲಕ್ಕೆ ಹೋಗಿ ಫೋರ್ತ್ ಬ್ರೇಕ್ಔಟ್ ಅಂದರೆ ಇದು ಏನು ಸಪೋರ್ಟ್ ಇದೆ ಅದೇ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡ್ತು, ಅಲ್ಲಿಂದ ಬ್ರೇಕ್ಔಟ್ ಕೊಡ್ತು. ಸೊ ಈಗ 25,000 ಹತ್ರಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ ನಿಫ್ಟಿ. ಅಂದರೆ ಅಷ್ಟು ಜನ ಇಲ್ಲಿ ಬೈ ಮಾಡ್ತಾ ಇದ್ದಾರೆ, ಸೆಲ್ ಮಾಡ್ತಾ ಇದ್ದಾರೆ. ಸೊ ನಿಫ್ಟಿ ಈಗ ರೇಂಜ್ ಬೌಂಡ್ ಒಂದು ಸೈಡ್ ವೇಸ್ ಮೂಮೆಂಟಮ್ ಆಗ್ತಾ ಇದೆ ನಿಫ್ಟಿ ಇಲ್ಲಿ ಅಲ್ವಾ? ಸೊ ನೋಡಿ, ನಾವು ಇನ್ನೊಂದು ಸ್ವಲ್ಪ ಝೂಮ್ ಮಾಡಿ ತೋರಿಸೋದಾದ್ರೆ ನಿಮಗೆ, ಸೊ ನಿಫ್ಟಿನ ನಾವು ಇನ್ನೂ ಝೂಮ್ ಮಾಡಿ ನೋಡಿದ್ರೆ ನೀವು ನೋಡ್ಬೋದು. ಸೊ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಏನಿದೆ ಅದಕ್ಕಿಂತ ಕೆಳಗಡೆ ಕ್ಲೋಸ್ ಆಗ್ತಾ ಇಲ್ಲಿ ಒಂದು 3 ಕ್ಯಾಂಡಲ್ನ ಕೊಡ್ತು ಡೈಲಿ ಚಾರ್ಟಲ್ಲಿ. ಸೊ ಅದಾದಮೇಲೆ ಮಧ್ಯದಲ್ಲಿ ಏರ್ತು, ಈ ಕ್ಯಾಂಡಲ್ ಕ್ಲೋಸಿಂಗ್ನ ಫಿನಿಶ್ ಮಾಡಲಿಲ್ಲ. ದಟ್ ಇಂಡಿಕೇಟ್ಸ್ ಸೆಲ್ಲಿಂಗ್ ಈಸ್ ಸ್ಟಿಲ್ ಆನ್ ಅನ್ನೋದನ್ನ ನಮಗೆ ತೋರಿಸ್ತು. ಸೊ ಅದಾದಮೇಲೆ ಇಲ್ಲಿ ಒಂದು ಹ್ಯೂಜ್ ಡ್ರಾಪ್ ಆಯಿತು. ಕರೆಕ್ಟಾಗಿ ನಿಫ್ಟಿ 24,465 ಸಪೋರ್ಟ್ ಏನಿದೆ ಇದನ್ನು ತಗೊಂಡು ನಿಫ್ಟಿ ಮೇಲಕ್ಕೆ ಹೋಗಿ ಕ್ಲೋಸ್ ಆಯಿತು. ಸೊ ಯಾವಾಗ ಈ ಕ್ಲೋಸಿಂಗ್ನ ಮೇಲ್ಗಡೆ ಹೋಗಿ ನೆಕ್ಸ್ಟ್ ಇಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಇಲ್ಲಿ ಫಾರ್ಮ್ ಆಯಿತು, ದಟ್ ಇಂಡಿಕೇಟ್ಸ್ ಬೈಯಿಂಗ್ ಮೊಮೆಂಟಮ್. ಸೊ ಅಂದರೆ ಬುಲ್ಲಿಶ್ ಮೊಮೆಂಟಮ್ ಇದೆ ಅಂತ ನಮ್ಗೆ ಹೇಳ್ತು. ಸೊ ಅದೇ ರೀತಿ ನಿಫ್ಟಿ ಕೂಡ ಪರ್ಫಾರ್ಮ್ ಮಾಡ್ತು. ಈ ರೆಸಿಸ್ಟೆನ್ಸ್ನ 25,000 ಸೊ ಈ ರೆಸಿಸ್ಟೆನ್ಸ್ ಏನಿದೆ 25,050. ಸೊ ಈ ರೇಂಜಿನ ರೆಸಿಸ್ಟೆನ್ಸ್ಗೆ ನಿಫ್ಟಿ ಇಲ್ಲಿ ಬಂದು ಟಚ್ ಆಗುತ್ತೆ, ಅಲ್ಲಿ ಬೀಳುತ್ತೆ. ಸೊ ಒನ್ ಟೈಮ್ ಟಚ್ ಆಯಿತು. ಸೊ ಎಷ್ಟು ಟೈಮು ನಿಫ್ಟಿ 25,000 1 2 ಇದನ್ನು ಟಚ್ ಆಗಿಲ್ಲ, ಬಟ್ ಟಚ್ ಆಗ್ತಿದ್ದೀರಲ್ಲ ಅಂತ ಹೇಳಿದ್ರೆ ಅಂದರೆ ಸೊ ನೀವು ಅದನ್ನು ಪರಿಗಣನೆ ಮಾಡಿ. ಸೊ ನಿಫ್ಟಿ ಇಲ್ಲಿ ತನಕ ಬಂದು ಬೀಳ್ತಾ ಇದೆ, ಹತ್ತತ್ರಕ್ಕೆ ಬಂದು ಬೀಳ್ತಾ ಇದೆ ಅಂದರೆ 3 ಟೈಮ್ಸ್ ಟಚ್ ಆಗಿದೆ. ಓಕೆ, ಸೊ ನೋಡಿ ಈ ಪ್ರೀವಿಯಸ್ ಡೇ ಕ್ಲೋಸ್ಗಿಂತ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗಿದೆ ವಿತ್ ರೆಡ್. ಸೊ ದಟ್ ಇಂಡಿಕೇಟ್ಸ್ ಅಗೇನ್ ಸೆಲ್ಲಿಂಗ್ ಮೊಮೆಂಟಮ್. ಅದೇ ಥರ ಈ ಕ್ಯಾಂಡಲ್ ಸೆಲ್ ಆಯಿತು. ಇವತ್ತು ಕೂಡ ಒಂದು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿತ್ತು. ಸೊ ನಿಫ್ಟಿ 24,700 ಇಂಥ ಕೆಳಗಡೆ ಬಂತು. ನಿಯರ್ಲಿ ನಿಫ್ಟಿ 24,670 ಅಥವಾ 78 ರೇಂಜಲ್ಲಿ ಟಚ್ ಮಾಡಿ ನಿಫ್ಟಿ ಅಲ್ಲಿಂದ ಮತ್ತೆ ಬೈಯಿಂಗ್ ಮೊಮೆಂಟಮ್ ಕಂಡಿದೆ. ಸೊ ಇದು ಪ್ರೀವಿಯಸ್ ಡೇ ಕ್ಲೋಸಿಂಗಿಂತ ಸ್ವಲ್ಪ ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ. ಸೊ ನನ್ನ ಅನಿಸಿಕೆ ನಾಳೆ ನಿಫ್ಟಿ ಪ್ಲಸ್ಸಲ್ಲಿ ಹೋಗಿ ಕ್ಲೋಸ್ ಆಗ್ಬೋದು ಅಂತ ನೋಡೋಣ.
ಸೊ 25,000 ಬ್ರೇಕ್ ಮಾಡೋದು ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಟ್ರೇಡರ್ಸ್ ಅಂತೂ ತುಂಬ ಕಾಯ್ತಾ ಇದ್ದಾರೆ 25,000 ಬ್ರೇಕ್ ಆಗಲೇಬೇಕು ಅಂತ. ನೋಡೋಣ ನಾಳೆ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಇದು ಟೆಕ್ನಿಕಲ್ ಅನಾಲಿಸಿಸ್ ಆಯಿತು. ಸೊ ಈ ಸೆಷನಲ್ಲಿ ನಾವು ಎರಡು ಸೂಪರ್ ಡೂಪರ್ ಆಗಿ ಪರ್ಫಾರ್ಮ್ ಮಾಡಿರುವಂಥ ಸ್ಟಾಕ್ಸ್ನ ನಾವು ಇವತ್ತು ನೋಡೋಣ. ತುಂಬ ಒಳ್ಳೆ ಬೈಯಿಂಗ್ ಆಗಿದೆ. ಸೊ ಮೊದಲನೇ ಸ್ಟಾಕ್ ಬಂದು ವಾರಿ ಎನರ್ಜೀಸ್. ಸೊ ವಾರಿ ಎನರ್ಜೀಸಲ್ಲಿ ಇವತ್ತು ಸೂಪರ್ ಆಗಿ ಬೈಯಿಂಗ್ ಆಗಿದೆ. ನಿಯರ್ಲಿ 8.36% ಸ್ಟಾಕ್, ಅಂದರೆ 233 ರುಪೀಸ್ ಸ್ಟಾಕ್ ಅಪ್ಸೈಡಲ್ಲಿ ಹೋಗಿ ಕ್ಲೋಸ್ ಆಗಿದೆ. ಸೊ ಬೆಳಗ್ಗೆ ಓಪನಿಂಗ್ ಕರೆಕ್ಟಾಗಿ ಆಯಿತು, ಪ್ರೀವಿಯಸ್ ಡೇ ಕ್ಲೋಸಿಂಗಿಂದನೇ ಆಯಿತು. ಸ್ವಲ್ಪ ಹೊತ್ತು ಅದೇ ರೇಂಜಲ್ಲಿ ಹೋಯಿತು. ಅದಾದಮೇಲೆ ಬೈಯಿಂಗ್ ಮೊಮೆಂಟಮ್ ಶುರುವಾಗಿರೋದು ಮತ್ತೆ ಕೆಳಗೆ ಬರಲೇ ಇಲ್ಲ ಅಲ್ವಾ. ಸೊ ಅದು ಏನಕ್ಕೆ ಅನ್ನೋದನ್ನು ನಾವು ನೋಡೋಣ ಬನ್ನಿ. ವಾರಿ ಎನರ್ಜೀಸ್ ಶೇರ್ ಏನಿದೆ ಇದು 7% ಗೈನ್ ಆಗಿದೆ. ಏನಕ್ಕೆ? ಅದರದ್ದು ಸಬ್ಸಿಡಿಯರಿ ಕಂಪ್ನಿ ಇದೆಯಲ್ಲ, ಅದು ಇಂಟರ್ನ್ಯಾಷನಲ್ ಆರ್ಡರ್ನ ತಗೊಂಡಿದೆ. ಎಷ್ಟು? $176 ಮಿಲಿಯನ್. ಸೊ ವಾರಿ ಎನರ್ಜೀಸ್ ಶೇರ್ ಪ್ರೈಸ್, ದ ಸಪ್ಲೈ ಆಫ್ 586 ಮೆಗಾವ್ಯಾಟ್ಸ್ ಸೋಲಾರ್ ಮಾಡ್ಯೂಲ್ಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ಶೆಡ್ಯೂಲ್ ಫ್ರಮ್ ದ ಫೈನಾನ್ಷಿಯಲ್ ಇಯರ್ 2027. ಸೊ 176 ಮಿಲಿಯನ್ ಉಳ್ಳ ಆರ್ಡರನ್ನು ವಾರಿ ಎನರ್ಜೀಸ್ ತಗೊಂಡಿದೆ, ಆರ್ಡರ್ ಸಿಕ್ಕಿದೆ. ಹಾಗಾಗಿ ಶೇರ್ಸ್ 7% ಒಂದು ಬೆಳಗಿನ ಮೊಮೆಂಟಮ್ ಇತ್ತು. ಎಂಡಿಂಗ್ 8.36% ಕ್ಲೋಸ್ ಆಗಿದೆ. ವಾರಿ ಎನರ್ಜೀಸ್ ಶೇರ್ ಏನಿದೆ ಇದೊಂದು ಸ್ವಿಂಗ್ ಕೊಡ್ಲಿಕ್ಕೆ ತಯಾರಿಯನ್ನ ಆಗ್ತಾ ಇದೆ. ನೋಡಿ, ಇಲ್ಲಾಗಿದ್ದು ಈಗ ಇನ್ನೇನು ಇಲ್ಲಿಗೆ ಬಂದು ಇಲ್ಲಿಂದ ಸ್ವಿಂಗ್ ಕೊಡ್ಲಿಕ್ಕೆ ತಯಾರಿಯನ್ನ ನಡೆಸ್ಕೊತಾ ಇದೆ. ಸೊ ಸ್ಟಾಕ್ ನಾವು ಮೇಲ್ಗಡೆಯಿಂದ ಲೆಕ್ಕ ಹಾಕಿದ್ರೆ ನಿಯರ್ಲಿ 40-50% ಸ್ಟಾಕ್ ಕ್ರ್ಯಾಶ್ ಆಗಿತ್ತು. ಸೊ ಕ್ರ್ಯಾಶ್ ಅಂದರೆ ಏನಿಲ್ಲ, ಸಡನ್ ಕ್ರ್ಯಾಶ್ ಏನಲ್ಲ. ಸೊ ಹೋಗ್ತಾ ಹೋಗ್ತಾ ಒಂದು ಡೌನ್ ಟ್ರೆಂಡಲ್ಲಿ ಪರ್ಫಾರ್ಮ್ ಆಯಿತು. ಸೊ ನಮಗೆ ನೋಡಿ ಇಲ್ಲಿ ಒಂದು ಬಾಟಮ್ ಫಾರ್ಮೇಷನ್ ಆಯಿತು. ಸೊ ಬಾಟಮ್ ಫಾರ್ಮೇಷನ್ ಆಗಿದೆ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? ಇಲ್ಲಿ ಇನ್ವೆಸ್ಟರ್ಸ್ ಆಕ್ಟಿವೇಟ್ ಆಗಿರ್ತಾರೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಅದು ಕೂಡ ಬ್ರೇಕ್ ಡೌನ್ ಆಗಿ ಒಂದು ಕ್ಯಾಂಡಲ್ ತೀರಾ ಬಾಟಮ್ ಹೋಗಿ ಅಲ್ಲಿಂದ ಬೈ ಆಗಿದೆ. ಸೊ ಯಾರು ಇಲ್ಲಿ ಇನ್ವೆಸ್ಟ್ ಮಾಡಿರ್ತಾರೋ ಅವರು ಇಲ್ಲಿ ಇವತ್ತು ನಿಯರ್ಲಿ ಎಷ್ಟು ಪರ್ಸೆಂಟ್ ಮೇಲಕ್ಕೆ ಹೋಗಿರ್ತಾರೆ ಒಂದ್ಸತಿ ಮೆಜರ್ ಮಾಡಿ ನೋಡೋಣ. ನಿಯರ್ಲಿ ಅವ್ರಿಗೆ 66% ರಿಟರ್ನ್ಸ್ ಸಿಕ್ಕಿದೆ. ಅಂದರೆ 1000 ಎಷ್ಟು ಇಲ್ಲಿಗೆ ಹೆಚ್ಚು ಕಡಿಮೆ 1867 ರುಪೀಸಲ್ಲಿ ಇನ್ವೆಸ್ಟ್ ಮಾಡಿರೋರು ಇವತ್ತು ಸ್ಟಾಕ್ 3017 ರುಪೀಸಲ್ಲಿ ನಿಂತಿದೆ. ಅಂದರೆ 66% ಗೈನ್ಸ್. ಅಂದರೆ ಎಷ್ಟು ಒಳ್ಳೆ ರಿಟರ್ನ್ಸನ್ನು ಕೊಟ್ಟಿದೆ ನೀವೇ ಥಿಂಕ್ ಮಾಡಿ. ಓಕೆ, ಸೊ ಇದು ನಂಬರ್ 1 ಸೋಲಾರ್ ಮಾಡ್ಯೂಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ. ಇದರದ್ದು ಬ್ರಾಂಚಸ್ ಅಮೆರಿಕಾದಲ್ಲಿ ಕೂಡ ಇದೆ. ಹಾಗಾಗಿ US ಅಲ್ಲಿ ಏನಾದರೂ ಗ್ರೀನ್ ಎನರ್ಜಿ, ಸೋಲಾರ್ ಎನರ್ಜಿ ಮೇಲೆ ರೆಗ್ಯುಲೇಷನ್ಸ್ ಬಂದರೆ ಖಂಡಿತ ಈ ಸ್ಟಾಕ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದನ್ನ ನೀವು ನೆನಪಲ್ಲಿ ಇಟ್ಕೊಂಡು ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಿ. ಓಕೆ, ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಸ್ಟಾಕ್. ಸೊ ಮುಂದಿನ ಸ್ಟಾಕ್ ಯಾವುದು? ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್. ಸೊ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ ಏನಿದೆ ಈ ಸ್ಟಾಕು ಕೂಡ ಇವತ್ತು 8% ಸ್ಟಾಕ್ ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ. ಸ್ವಲ್ಪ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಅದಾದಮೇಲೆ ಸ್ವಲ್ಪ ಮಾಡ್ರೇಟ್ ಪರ್ಫಾರ್ಮೆನ್ಸ್ ಮಾಡಿ ಕ್ಲೋಸಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ ಅಲ್ವಾ. ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡಿದೆ, ಯಾವುದೋ ಅಂತ ಒಳ್ಳೆ ನ್ಯೂಸ್ ಇಲ್ಲ ಏನಕ್ಕೆ ಮೇಲೋಯ್ತು ಅಂತ. ಬಹುಶಃ ಒಂದು ಇನ್ಸೈಡರ್ ಯಾವುದೋ ಒಂದು ನ್ಯೂಸ್ ಇರಬೇಕು, ಹಾಗಾಗಿ ಮೇಲಕ್ಕೆ ಹೋಗಿದೆ ಅಂತ ನನ್ನ ಅನಿಸಿಕೆ. ಸೊ ಇದ್ರದ್ದು ಒಂದು ಟೆಕ್ನಿಕಲ್ ಚಾರ್ಟ್ನ ನಾವು ನೋಡಿದ್ರೆ, ಸೊ ಗಾರ್ಡನ್ ರೀಚ್ ಕಂಪನಿ ಒಂದು ಟೆಕ್ನಿಕಲ್ ಚಾರ್ಟ್ನ ನಾವು ನೋಡಿದ್ರೆ ಏನು ಸಿಗುತ್ತೆ? ಸೊ ನೋಡಿ, ಸೊ ಇದು ಆಲ್ ಟೈಮ್ ಹೈ. ಸೊ ಇದ್ರದ್ದು ಆಲ್ ಟೈಮ್ ಹೈ ಎಷ್ಟಾಗಿತ್ತು? 2850 ರುಪೀಸ್ ಹತ್ತತ್ರ ಆಲ್ ಟೈಮ್ ಹೈ ಆಗಿತ್ತು. ಸೊ ಅಲ್ಲಿಂದ ಸ್ಟಾಕ್ ನಿಯರ್ಲಿ ನಿಮಗೆ 1250 ರುಪೀಸ್ ಹತ್ತತ್ರ ಬಂದಿತ್ತು ಅಲ್ವಾ. ಅಂದರೆ ನಿಯರ್ಲಿ ಅರ್ಧಕ್ಕಿಂತ ಜಾಸ್ತಿ, ನಿಯರ್ಲಿ 60% ಸ್ಟಾಕ್ ನಿಮಗೆ ಡೌನಲ್ಲಿ ಬಂದು ಕ್ಲೋಸ್ ಆಗಿತ್ತು. ಸೊ ಇಲ್ಲಿ ನಮಗೆ ಯಾವಾಗ ಒಂದು ಟ್ರೆಂಡ್ ಲೈನ್ ಬರೆಯುತ್ತೆ, ಇಲ್ಲಿ ಒಂದು ನಮಗೆ ಪಾಯಿಂಟ್ ಸಿಗುತ್ತೆ, ಇಲ್ಲಿ ಬಾಟಮ್ ಫಾರ್ಮೇಷನ್ ಆಗ್ಬೋದು ಅಂತ. ಸೊ ಇಲ್ಲಿ ಸ್ವಲ್ಪ ಬಾಟಮ್ ಫಾರ್ಮೇಷನ್ ಆಗಿ ಈ ರೆಸಿಸ್ಟೆನ್ಸ್ ಏನಿದೆ, ಸೊ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಫಾರ್ಮ್ ಆಯಿತು. ಸೊ ಈ ಪಾಯಿಂಟ್ ಏನಿದೆ, ಈ ಸಪೋರ್ಟ್ ಏನಿದೆ, ಇದೇ ರೆಸಿಸ್ಟೆನ್ಸ್ ಆಗಿ ನಮಗೆ ಫಾರ್ಮ್ ಆಯಿತು. ಸೊ ಇದೇ ರೆಸಿಸ್ಟೆನ್ಸ್ನ ನಾವು ಈ ಕಡೆ ಎಳೆದಾಗ, ಸೊ ಆ ಪಾಯಿಂಟ್ನ ಟಚ್ ಆಗಿ ಮತ್ತೆ ಇನ್ನೂ ಬ್ರೇಕ್, ಅಂದರೆ ಪ್ರೀವಿಯಸ್ ಸಪೋರ್ಟ್ ಏನಿತ್ತು ಅದಕ್ಕಿಂತ ಕೆಳಗಡೆ ಹೋಗಿ ಕ್ಲೋಸ್ ಆಯಿತು. ಸೊ ಇಲ್ಲಿ ಸ್ವಲ್ಪ ಇನ್ವೆಸ್ಟರ್ಸ್ ಆಕ್ಟಿವೇಟ್ ಆದರು, ಸ್ವಲ್ಪ ದಿನ ರೇಂಜ್ ಬೌಂಡ್ ಆಗಿ ಇಲ್ಲಿ ಸ್ಟಾಕ್ ಸೈಡ್ ವೇಸ್ ಮೂವ್ ಆಗಿ, ಸೊ ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟು, ಸೊ ಮತ್ತೆ ಅದೇ ರೆಸಿಸ್ಟೆನ್ಸ್ ಕಂಟಿನ್ಯೂ ಆದಾಗ ಅಲ್ಲಿಗೆ 2 ಸತಿ ಟಚ್ ಆಗಿದೆ. ಸೊ ಈ ಪಾಯಿಂಟ್ ಒಂದ್ಸತಿ, ಈ ಪಾಯಿಂಟ್ ಒಂದ್ಸತಿ ಅಲ್ವಾ. ಸೊ ಟಚ್ ಆದಮೇಲೆ ಇಲ್ಲಿ ಬ್ರೇಕ್ಔಟ್ ಕೊಡ್ತು, ಅದಾದಮೇಲೆ ಜಾಸ್ತಿ ನಿಲ್ಲಿಲ್ಲ. ಸೊ ಮತ್ತೆ ಇದಾಯಿತು. ಸೊ ಇಲ್ಲಿ ರಿಸಲ್ಟ್ಸ್ ಚೆನ್ನಾಗಿ ಬಂತು.
ಸೊ ಡಿಫೆನ್ಸ್ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ಶುರುವಾಯಿತು ಬಿಕಾಸ್ ಆಫ್ ಇಂಡಿಯಾ ಪಾಕಿಸ್ತಾನ್ ವಾರ್. ಸೊ ಅದಾದ್ಮೇಲಿಂದ ಸ್ಟಾಕು ನಿಲ್ಲಿಸೋ ಪರಿನೇ ಕಾಣ್ತಾ ಇಲ್ಲ. ಅಂದರೆ ಸೂಪರ್ ಡೂಪರ್ ಆಗಿ ಮೇಲೋಗಿ ಇವತ್ತು ಸ್ಟಾಕ್ 3090 ರುಪೀಸ್ ಟಚ್ ಆಗಿದೆ ಅಲ್ವಾ. ಸೊ ಆಲ್ ಟೈಮ್ ಹೈ ಸ್ಟಾಕ್ 52 ವೀಕ್ ಹೈನ ದಾಟಿ ಆಲ್ ಟೈಮ್ ಹೈ ಹತ್ರ ಏನೋ ಟಚ್ ಆಗಿ ಹೋಗಿದೆ. ಸೊ ಇನ್ವೆಸ್ಟ್ ಮಾಡೋರು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಸೊ ಇದು ಒಂದು ಮಿಡ್ ಕ್ಯಾಪ್ ಸ್ಟಾಕ್ ಆಗಿರೋದ್ರಿಂದ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಏರಿದ್ರೆ ಅದೇ ಥರ ಹೇಳುತ್ತೆ, ಬಿದ್ದಾಗ ಅದೇ ಥರ ಬೀಳುತ್ತೆ. ಸೊ ರಿಸ್ಕ್ ಆ್ಯಂಡ್ ರಿವಾರ್ಡ್ ಎರಡು ಜಾಸ್ತಿ ಇರೋದ್ರಿಂದ ಸೊ ಖಂಡಿತ ಇದು ಇನ್ವೆಸ್ಟರ್ಸ್ನ ಕಣ್ಣು ಸೆಳೆಯುತ್ತೆ. ಸೊ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಸೊ ವಾಲ್ಯೂಮ್ ಕೂಡ ಚೆನ್ನಾಗಿ ಈಗೀಗ ಬರ್ತಾ ಇದೆ. ಸೊ ಇಲ್ಲೆಲ್ಲ ವಾಲ್ಯೂಮ್ ಡ್ರೈ ಇತ್ತು, ಆಗ ಸ್ಟಾಕ್ ಬೀಳ್ತಾ ಇತ್ತು. ಸೊ ಇವಾಗ ಸೊ ವಾಲ್ಯೂಮ್ಸ್ ಆರ್ ಅಗೈನ್ ಗೈನಿಂಗ್ ಅಲ್ವಾ. ಸೊ ದಟ್ ಈಸ್ ಗುಡ್ ಸೈನ್. ನೋಡೋಣ ಮುಂದೆ ಸ್ಟಾಕ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ವೀಕ್ಷಕರೇ, ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್.